ಮಿಥುನ ರಾಶಿಯವರೇ, ನಾಳೆ ದಿನವು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಗಳನ್ನು ತರಬಲ್ಲ ದಿನವಾಗಿದ್ದು, ಬೆಳಗ್ಗೆಯಿಂದಲೇ ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹ, ಹೊಸ ಭರವಸೆ ಮತ್ತು ಹೊಸ ಚೈತನ್ಯ ಮೂಡಬಹುದು. ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ಕಾಡುತ್ತಿದ್ದ ಕೆಲ ಚಿಂತೆಗಳು ನಿಧಾನವಾಗಿ ದೂರವಾಗುತ್ತಾ ಮನಸ್ಸಿಗೆ ನೆಮ್ಮದಿ ದೊರೆಯುವ ಸಾಧ್ಯತೆ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲವು ಸುದ್ದಿಗಳು ನಾಳೆ ನಿಮ್ಮ ಪರವಾಗಿ ಬರಬಹುದು. ಕೆಲಸ ಕಾರ್ಯಗಳಲ್ಲಿ ಚುರುಕುತನ ಹೆಚ್ಚಾಗಲಿದ್ದು, ಒಂದು ಕೆಲಸ ಮುಗಿಯುವ ಮುನ್ನವೇ ಮತ್ತೊಂದು ಅವಕಾಶ ನಿಮ್ಮ ಮುಂದೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಬುದ್ಧಿವಂತಿಕೆ, ಮಾತಿನ ಕೌಶಲ್ಯ ಮತ್ತು ಸಮಯೋಚಿತ ನಿರ್ಧಾರಗಳು ನಿಮಗೆ ಯಶಸ್ಸಿನ ದಾರಿಯನ್ನು ತೆರೆದಿಡಲಿವೆ. ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇದು ಗಮನಾರ್ಹ ಬೆಳವಣಿಗೆಗಳ ದಿನವಾಗಿರಬಹುದು. ನಿಮ್ಮ ಪರಿಶ್ರಮವನ್ನು ಹಿರಿಯ ಅಧಿಕಾರಿಗಳು ಗುರುತಿಸುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಜವಾಬ್ದಾರಿ, ಹೊಸ ಹುದ್ದೆ ಅಥವಾ ಉತ್ತಮ ಅವಕಾಶಗಳ ಕುರಿತು ಚರ್ಚೆಗಳು ನಡೆಯಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಮಹತ್ವ ದೊರೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಹೊಂದಾಣಿಕೆ ಉಂಟಾಗಲಿದ್ದು, ತಂಡದ ಸಹಕಾರದಿಂದ ದೊಡ್ಡ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು. ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ನಾಳೆ ದಿನವೂ ವಿಪರೀತ ಲಾಭದಾಯಕವಾಗಿರಬಹುದು. ಹೊಸ ಗ್ರಾಹಕರ ಸಂಪರ್ಕ ಹೆಚ್ಚಾಗಬಹುದು. ವ್ಯಾಪಾರದ ವಿಸ್ತರಣೆಗೆ ಹೊಸ ಮಾರ್ಗಗಳು ದೊರೆಯಬಹುದು. ಹಳೆ ವ್ಯವಹಾರಗಳಲ್ಲಿ ಇದ್ದ ಅಡೆತಡೆಗಳು ಕಡಿಮೆಯಾಗುತ್ತಾ ಆದಾಯದ ಹರಿವು ಸುಧಾರಿಸುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ನಾಳೆ ಉತ್ತಮ ಬೆಳವಣಿಗೆಗಳು ಕಂಡುಬರಬಹುದು. ಅನಿರೀಕ್ಷಿತ ಧನ ಲಾಭದ ಯೋಗಗಳು ಕಾಣಿಸ್ತಾ ಇವೆ. ಹಿಂದೆ ಸಿಲುಕಿಕೊಂಡಿದ್ದ ಹಣ ಮರಳಿ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಹೆಚ್ಚುವರಿ ಆದಾಯದ ಮೂಲಗಳು ದೊರೆಯಬಹುದು. ಆದರೂ ಹಣದ ಖರ್ಚಿನಲ್ಲಿ ಎಚ್ಚರಿಕೆ ಅಗತ್ಯ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಉಳಿತಾಯದ ಕಡೆ ಗಮನ ಹರಿಸಿದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದು. ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಸಮಾಧಾನ ಹೆಚ್ಚಾಗುವ ಸಾಧ್ಯತೆ ಇದೆ. ಮನೆ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ದೊರೆಯಬಹುದು. ನಿಮ್ಮ ಸಂಬಂಧದಲ್ಲಿ ಹೊಸ ವಿಶ್ವಾಸ ಮತ್ತು ಬಾಂಧವ್ಯ ಬೆಳೆಯುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಇದು ಅಧ್ಯಯನದ ದೃಷ್ಟಿಯಿಂದ ಉತ್ತಮ ದಿನವಾಗಿರುತ್ತೆ. ಮೊದಲು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡರೆ ಯಾವುದೇ ಆ ವಿಚಾರದಲ್ಲಿ ಮುಂದುವರಿಯುವುದು ಒಳ್ಳೆಯದು. ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಬಹುದು. ಒಟ್ಟಾರೆಯಾಗಿ ನಾಳೆ ದಿನವು ಮಿಥುನ ರಾಶಿಯವರಿಗೆ ಧನಲಾಭ, ಉದ್ಯೋಗದಲ್ಲಿ ಪ್ರಗತಿ, ಕುಟುಂಬದ ಸಂತೋಷ, ಆರೋಗ್ಯದಲ್ಲಿ ಸುಧಾರಣೆ, ಹೊಸ ಅವಕಾಶಗಳು, ಉತ್ತಮ ಸಂಬಂಧಗಳು, ಸಾಮಾಜಿಕ ಗೌರವ ಮತ್ತು ಅದೃಷ್ಟದ ಬೆಂಬಲವನ್ನು ನೀಡುವ ಅತ್ಯಂತ ಶುಭಕರ ಹಾಗೂ ಯಶಸ್ವಿಯ ದಿನವಾಗಿರಲಿದೆ.